ಗಣಪತಿ ಹಬ್ಬ ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದು ನಿಮಗೆ ಇಲ್ಲ ಇಲ್ಲ ತುಂಬ ಸ್ಪೆಷಲ್ ಗೌರಿ ಗಣೇಶ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಗಾಡ್ ನನಗೆ ಗಣೇಶ ಬುಡ್ಡಾಗಿ ಕ್ಯೂಟ್ ಆಗಿರ್ತಾರೆ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ. ನನ್ಗೆ ಒಂದು ಚೇಂಜ್ ಬರಬೇಕು ಅಂತ ಆಸೆ ಏನು ಗೊತ್ತಾ ಇರೋದು, ಈ ಗಂಡು ಮಕ್ಳು ಎಲ್ಲರೂ ಸೇರಿ ಕೂರ್ಸ್ತಾರಲ್ಲ, ಹೆಣ್ಮಕ್ಳು ಸೇರಿ ಹೌದು ಕರೆಕ್ಟು, ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಆ ಕ್ವೆಶ್ಚನ್ ನಂಗೆ ಯಾವಾಗಲೂ ಇರ್ತಿದ್ದು. ನಮ್ಮ ಅಮ್ಮಂಗೆ ಕೇಳ್ತಿದ್ದೆ. ನಮ್ಮಮ್ಮ ಯಾವಾಗ ಇವತ್ತೂ ನೆನಪಿಸಿದ್ರು ನನಗೆ, ನಾಳೆ ಚಂದ್ರನ್ ಮಾತ್ರ ನೋಡ್ಬೇಡ. ನಾನು ಮರ್ತಿದ್ದೆ, ಈಗ ಆಟೋಮೆಟಿಕ್ಲಿ ಕಂಡು ಹೋಗುತ್ತೆ. ಹೌದು, ಅದ್ ನೆನಪಾಗುತ್ತೆ ನನಗೆ. ಸೊ ಮೇ ಬಿ ಏನೋ ಪ್ರಾಬ್ಲಮ್ ಆಗುತ್ತೇನೋ ಅಂತ ಕೇಳ್ಪಟ್ಟಿ ಆಮೇಲೆ ನಾನು ಸುಮ್ಮನೆ ಆದ್ರೆ ಆ ಪ್ರಾಬ್ಲಮ್ ನ ಕೆತ್ಕಕ್ ಹೋಗಲ್ಲ ನಾನು. ಖಂಡಿತವಾಗ್ಲೂ ಇದೆ. ಆ ಭಯ ಜೊತೆಗೆ ಗಣೇಶ ಏನಿದ್ರು ಒಂದು ಸಾಲ್ವ್ ಮಾಡ್ತಾನೆ ಅನ್ನೋ ನಂಬಿಕೆ ಜಾಸ್ತಿ ಇದೆ ಅಷ್ಟೇ. ಗೊತ್ತಿಲ್ಲಪ್ಪ, ನೆಕ್ಸ್ಟ್ ವರ್ಷದಿಂದ ನೋಡಲ್ಲ, ಬಿಟ್ಬಿಡೋಣ ಅಂತ ಹೇಳ್ತೀನಿ ಅಷ್ಟೇ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇವತ್ತು ನನ್ನ ಜೊತೆಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಕಳೆದ 8-9 ತಿಂಗಳಿಂದ ಕನ್ನಡ ಚಿತ್ರರಂಗ ಯಾವ ರೀತಿ ಸೊರಗೋಗಿತ್ತು ಅಂತ ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಅಂಥ ಟೈಮ್ನಲ್ಲಿ ಸ್ಯಾಂಡಲ್ವುಡ್ಗೆ ಬೂಸ್ಟ್ ಕೊಡೋಕೆ ಅಂತ ಬಂದಂತಹ ಚಿತ್ರ ಭೀಮಾ. ಈ ಭೀಮಾ ಚಿತ್ರದಲ್ಲಿ ಭೀಮನಿಗೆ ನಾಯಕಿಯಾಗಿ ಕರ್ನಾಟಕದಲ್ಲಿ ಮನೆ ಮಾತಾಗಿರುವಂತಹ ಅಶ್ವಿನಿ ಅಂಬರೀಷ್ ಅವರು ನನ್ನ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇಂಡಸ್ಟ್ರಿಗೆ ಹೇಗೆ ಬಂದರು, ಫ್ಯೂಚರ್ ಹೇಗಿರುತ್ತೆ, ಪ್ರೆಸೆಂಟ್ ಇಂಡಸ್ಟ್ರಿ ಬಗ್ಗೆ ಅವರಿಗಿರುವ ಒಂದಷ್ಟು ಒಪಿನಿಯನ್ಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ನೋಡ್ತಾ ಹೋಗಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ರಿ? ಚೆನ್ನಾಗಿದ್ದೀನಿ. ಅಶ್ವಿನಿ, ಈ ಭೀಮಾ ಅನ್ನುವ ಸಿನಿಮಾ ಬರೋದಕ್ಕಿಂತ ಮುಂಚೆ ಅಶ್ವಿನಿ ಬಗ್ಗೆ ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಓಕೆನಾ? ಬಟ್ ಭೀಮಾದಲ್ಲಿ ನಾಯಕಿಯಾಗಿ ಕರ್ನಾಟಕದಲ್ಲಿ ಮನೆ ಮಾತಾದ ನಂತರ ಅಶ್ವಿನಿ ಅವರು ಏನ್ ಮಾಡಿದ್ರು ಕೂಡ ಮ್ಯಾಟರ್ ಆಗತ್ತೆ ಇವತ್ತಿಗೆ. ಸೊ ಎಲ್ರಿಗೂ ಕೂಡ ಒಬ್ಬ ಸ್ಟಾರ್ ಮನೆಯಲ್ಲಿ ಹೇಗಿರ್ತಾರೆ, ಅವ್ರ ಮನೆಯಲ್ಲಿ ಹಬ್ಬ ಹರಿದಿನಗಳು ಹೇಗೆ ಮಾಡ್ತಾರೆ, ಇದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ತುಂಬಾ ಇರುತ್ತೆ. ನಿಮ್ಮ ಮನೆಯಲ್ಲಿ ಗೌರಿ ಗಣೇಶ ಹಬ್ಬ ಯಾವ ತರ ನಡೆಯುತ್ತೆ? ತುಂಬ ಸ್ಪೆಷಲ್ ಗೌರಿ ಗಣೇಶ ನನಗೆ ಒನ್ ಆಫ್ ಮೈ ಫೇವ್ರೆಟ್ ಗಾಡ್ ನನಗೆ ಗಣೇಶ ಬುಡ್ಡಾಗಿ ಕ್ಯೂಟ್ ಆಗಿರ್ತಾರೆ. ಸೊ ಹಾಗಾಗಿ ನಂಗೆ ತುಂಬ ಇಷ್ಟ. ಚಿಕ್ಕ ವಯಸ್ಸಲ್ಲಿ ತುಂಬ ಫೇವ್ರೆಟ್ ಯಾಕೆ ಅಂದರೆ ಹೊಸ ಬಟ್ಟೆ ಆಮೇಲೆ ಕಡುಬು, ಸಿಹಿ ಕಡುಬು ಖಾರ ಕಡುಬು ಎರಡೂ ಅದನ್ನ ಮಿಸ್ ಮಾಡಲ್ಲ. ವರ್ಷಕ್ಕೆ ಒಂದೇ ಸತಿ ಮಾಡೋದು, ಬಿಕಾಸ್ ಮಾಡಿದ್ರು ಆ ಸ್ಪೆಷಾಲಿಟಿ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಮನೇಲಿ ಅವತ್ತೊಂದು ದಿವಸ ಮಾಡ್ತಾರೆ. ಸೊ ವೇಟ್ ಮಾಡ್ತಿರ್ತೀನಿ ಅದಕ್ಕೆ. ಆಮೇಲೆ ನಮ್ಮ ಮನೇಲಿ ಪದ್ಧತಿ ಇಲ್ಲ, ಕೂರಿಸೋವಂಥ ಪದ್ಧತಿ ಇಲ್ಲ. ಬಟ್ ನಮ್ಮ ಏರಿಯಾದಲ್ಲಿ ತುಂಬ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಆಮೇಲೆ ಆ ಸೌಂಡು, ಮುಂಚೆ ಎಲ್ಲ ಆರ್ಕೆಸ್ಟ್ರಾಗಳು ಜಾಸ್ತಿ ಇರ್ತಾ ಇತ್ತು. ಸೊ ಎಲ್ಲ ಒಂಥರ ವಾಪಸ್ ಬಂದಂಗೆ ಆಗುತ್ತೆ. ಸೌಂಡ್ ಜಾಸ್ತಿ ವಾಪಸ್ ಬಂದಂಗೆ ಆಗುತ್ತೆ ನನಗೆ. ಆಮೇಲೆ ರಾತ್ರಿ ಮಲಗೋದಕ್ಕೆ ಆಗಲ್ಲ. 12:30, 1:30ವರೆಗೂ ಫುಲ್ ಆರ್ಕೆಸ್ಟ್ರಾ ನಡೀತಿರ್ತಿತ್ತು. ಸೊ ವೆರಿ ನೈಸ್ ಮೆಮೊರೀಸ್ ನನಗೆ ಗೌರಿ ಗಣೇಶ ಹಬ್ಬ. ಅಂದ್ರೆ ಗಣಪತಿ ಪೆಂಡಲ್ ಅಲ್ಲಿ ಕೂರ್ಸೋ ಗಣಪತಿ ನೋಡೋದಕ್ಕೆ ಖುಷಿ ನಿಮಗೆ? ಖಂಡಿತವಾಗ್ಲೂ ಖುಷಿ. ನನ್ಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂದ್ರೆ ಆ ಚಿಕ್ಕ ಮಕ್ಕಳೆಲ್ಲ ಡಾನ್ಸ್ ಮಾಡ್ತಾರೆ. ಅದೇನೋ ಎಲ್ಲವನ್ನೂ ಮರ್ತು ಬಿಡ್ತಾರೆ. ಆ ಟಮಟೆ ಸೌಂಡು, ಆ ಸೌಂಡ್ಗೆ ಎಲ್ಲವನ್ನೂ ಮರ್ತು ಬಿಟ್ಟು ಅವರು ಅಷ್ಟು ಸೆಲೆಬ್ರೇಟ್ ಮಾಡ್ತಾರೆ. ಐ ಥಿಂಕ್ ಅಣ್ಣಮ್ಮ ದೇವಸ್ಥಾನ, ಅಣ್ಣಮ್ಮ ಬಿಟ್ರೆ ಐ ಥಿಂಕ್ ಗಣೇಶ ದೇವ್ರು ಒಂದೇ ಅನ್ಸುತ್ತೆ ಇಷ್ಟು ಜೋರಾಗಿ ಗಂಡು ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಸೆಲೆಬ್ರೇಟ್ ಮಾಡೋದು. ಬಹಳ ಸ್ಪೆಷಲ್ ಅನ್ಸುತ್ತೆ. ಆ ಸೆಲೆಬ್ರೇಷನ್ ಒಂಥರ ಚೆನ್ನಾಗಿರುತ್ತೆ. ದಟ್ಸ್ ವೈ ಹಬ್ಬಕ್ಕೆ ಪ್ರತಿ ವರ್ಷ ವರ್ಷಕ್ಕೊಂದ್ಸಲ ಕಾಯ್ಲೇಬೇಕು. ಅಲ್ಲಿ ಹಬ್ಬದ ದಿನ ಮಾಡೋ ಅಡ್ಗೆನ ಅವತ್ತೇ ತಿನ್ಬೇಕು. ಅವಾಗ ತಿಂದ್ರೆ ಅದಕ್ಕೊಂದು ಮರ್ಯಾದೆ. ಆ ಮೋದಕ, ಓ ಗಾಡ್, ನಾಳೆ ಕಾಯ್ತಾ ಇದೀನಿ ನಾನು. ಓಕೆ, ಇನ್ನ ಗಣಪತಿ ಹಬ್ಬ ಅಂದ್ರೆ ನಿಮ್ಮ ಚಿಕ್ಕ ವಯಸ್ಸಿಂದ ನಡ್ಕೊಂಡು ಬಂದಿರೋ ಒಂದು ಸಂಪ್ರದಾಯದ ಪ್ರಕಾರ ಏನ್ ನೆನಪಾಗತ್ತೆ ನಿಮಗೆ? ನನ್ಗೆ ಒಂದು ನೆನಪಾಗೋದು, ನಮ್ಮಮ್ಮ ಯಾವಾಗ ಇವತ್ತೂ ನೆನಪಿಸಿದ್ರು ನನಗೆ, ನಾಳೆ ಚಂದ್ರನ್ ಮಾತ್ರ ನೋಡ್ಬೇಡ. ನಾನು ಮರ್ತಿದ್ದೆ, ಈಗ ಆಟೋಮೆಟಿಕ್ಲಿ ಕಂಡು ಹೋಗುತ್ತೆ. ಹೌದು, ಅದು ಏನೋ ಗೊತ್ತಿಲ್ಲ, ಯಾವಾಗ್ಲೂ ಮಿಸ್ ಮಾಡ್ತೀನಿ ನಾನು. ಪ್ರತಿ ಸತಿನೂ ಆರಾಮಾಗಿ ಹಿಂಗ್ ನೋಡ್ತೀನಿ, ಚಂದ್ರ ಕಂಡ. ಆಮೇಲೆ ಅಮ್ಮ ಹೇಳಿದ್ ನೆನಪಾಗ. ಐ ಥಿಂಕ್ ದಟ್ ಇಸ್ ಒನ್ ಥಿಂಗ್ ನಾನು ಯಾವಾಗ್ಲೂ ಮರೆಯೋದೇ ಇಲ್ಲ ಅಂದ್ರೆ ಚಂದ್ರನ್ ನೋಡ್ಬಾರ್ದು ಅಂತ ಮರೆಯಲ್ಲ. ನಂಬ್ತೀರಾ? ಅದರಿಂದ ಆಗೋ ಎಫೆಕ್ಟ್? ನಾನು ದೇವರಲ್ಲಿ ಬಹಳ ನಂಬಿಕೆ ಜಾಸ್ತಿ. ನಂಗೆ ನಂಬ್ತೀನಿ. ಎಫೆಕ್ಟ್ ಅನ್ನೋದಕ್ಕಿಂತ ಆಮೇಲೆ ಏನೋ ಹೇಳ್ತಾರಲ್ಲ, ದೇವ್ರನ್ನ ಬೇಡ್ಕೊಂಡ್ಬಿಡ್ಬೇಕು ಹಂಗೆ ಅಂತ. ಆಮೇಲೆ ಅದ್ ಏನು ಗೊತ್ತಾಗಲ್ಲ. ಆ ಒಂದಿನ ಆದ್ಮೇಲೆ ಮರ್ತೇ ಹೋಗ್ಬಿಟ್ಟಿರ್ತೀವಿ. ನೆಕ್ಸ್ಟ್ ವರ್ಷನೇ ಮತ್ತೆ ನೆನೆಸ್ಕೊಳ್ಳೋದು ನಾವು. ಸೊ
ಗೊತ್ತಾಗಲ್ಲ. ಇನ್ನ ಈ ವಿಚಾರವಾಗಿ ಅಂದ್ರೆ ಚಂದ್ರ ನೋಡೋ ವಿಚಾರವಾಗಿ ನೀವು ಕೇಳಿಲ್ವಾ ಅಮ್ಮನ ಹತ್ರ ಯಾಕೆ ನೋಡ್ಬಾರ್ದು ಏನಾಗ್ಬಿಡುತ್ತೆ? ಅದೇನೋ ಕಳ್ತನದ ಅಪವಾದ ಬಂದ್ಬಿಡುತ್ತೆ ಅಂತ ಅಮ್ಮ ಹೇಳಿದ ನೆನಪು. ಬಟ್ ಅದ್ರ ಅಷ್ಟೊಂದು ಡೀಟೇಲ್ ಆಗಿ ನಾನು ಹೋಗ್ಲಿಲ್ಲ. ಕಳ್ತನದ ಅಪವಾದ ಬಂದ್ಬಿಡುತ್ತೆ. ಆಮೇಲೆ ನನ್ಗೆ ಇನ್ನೂ ನೆನಪಿರೋದು ಒಂದ್ ಸಿನಿಮಾ, ಸಾರಿ ನಂಗೆ ಆ ಸಿನಿಮಾ ಯಾವ್ದು ಅಂತ ಮರ್ತಿದೆ. ಅಣ್ಣವ್ರದ್ದು ಒಂದು ಸಿನಿಮಾ, ಸರ್ ಅಣ್ಣವ್ರು ಅದ್ರಲ್ಲಿ ಚಂದ್ರನ್ ಸಾರಿ ಬಾವಿ ಬಿಂಬ ಅಲ್ಲಿ ಚಂದ್ರನ ನೋಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಬಹಳ ಕಷ್ಟಗಳು ಬರುತ್ತೆ ಅಂತ ಯಾವ್ದೋ ಒಂದ್ ಸಿನಿಮಾ, ಸಾರಿ ನಂಗೆ ಅದ್ ನೆನಪಾಗ್ತಿಲ್ಲ, ಅದ್ ನೆನಪಾಗತ್ತೆ ನನ್ಗೆ. ಸೊ ಮೇ ಬಿ ಏನೋ ಪ್ರಾಬ್ಲಮ್ ಆಗತ್ತೇನೋ ಅಂತ ಕೇಳ್ಪಟ್ಟಿ ಆಮೇಲೆ ನಾನು ಸುಮ್ಮನೆ ಅದ್ರ ಆ ಪ್ರಾಬ್ಲಮ್ ನ ಕೆತ್ಕಕ್ ಹೋಗಲ್ಲ ನಾನು. ಖಂಡಿತವಾಗ್ಲೂ ಇದೆ. ಆ ಭಯ ಜೊತೆಗೆ ಗಣೇಶ ಏನಿದ್ರು ಒಂದು ಸಾಲ್ವ್ ಮಾಡ್ತಾನೆ ಅನ್ನೋ ನಂಬಿಕೆ ಜಾಸ್ತಿ ಇದೆ ಅಷ್ಟೇ. ಗೊತ್ತಿಲ್ಲಪ್ಪ, ನೆಕ್ಸ್ಟ್ ವರ್ಷದಿಂದ ನೋಡಲ್ಲ ಬಿಟ್ಬಿಡೋಣ ಅಂತ ಹೇಳ್ತೀನಿ ಅಷ್ಟೇ. ಗಣಪತಿ ಕೂರಿಸ್ಬೇಕಾದ್ರೆ ಎಷ್ಟು ಖುಷಿ ಇರುತ್ತೋ ಚಿಕ್ಕ ವಯಸ್ಸಲ್ಲಿ, ಬಿಡ್ಬೇಕಾದ್ರೆ ಒಂದು ಮೆರವಣಿಗೆ ಹೋಗ್ಬೇಕಾದ್ರೆ ಒಂದು ಮಜಾ ಇರುತ್ತೆ. ಅಂದ್ರೆ ಟಮಟೆ ಸೌಂಡಿಗೆ ಡ್ಯಾನ್ಸ್ ಮಾಡ್ಕೊಂಡು ನಾಮ ಇಟ್ಕೊಂಡು ಇದೆಲ್ಲ ಕಟ್ಕೊಂಡೆಲ್ಲ ಡ್ಯಾನ್ಸ್ ಮಾಡೋ ಖುಷಿ ಇರುತ್ತೆ. ಬಿಡ್ಬೇಕಾದ್ರೆ ಒಂದು ನೋವಿರುತ್ತೆ. ನಿಮ್ಗೆ ಅದು ಆ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದು? ಇದು ನಿಜವಾಗ್ಲೂ ಇನಿಷಿಯಲಿ ಚಿಕ್ಕ ವಯಸ್ಸಲ್ಲೆಲ್ಲ ಏನ್ ಅನ್ಕೊಂಡ್ಬಿಡ್ತಿದ್ದೆ ಅಂತಂದ್ರೆ ಅವರು ತಿರೋಗ್ಬಿಡ್ತಾರೆ ಅನ್ಸುತ್ತೆ ಅನ್ನೋ ತರ ಅನ್ಕೊಂಡ್ಬಿಡ್ತಾ ಇದ್ದೆ ನಾನು. ನಮ್ಮಮ್ಮ ದಡ್ಡಿ ಮತ್ತೆ ವಾಪಸ್ ಅದ್ ಮಣ್ಣಿಂದು ಅಂತೆಲ್ಲ ಹೇಳೋರು. ಬಟ್ ಅವಾಗ ಅದ್ರ ಪ್ರೊಸೆಷನ್ನೇ ಬೇರೆ ಅಲ್ಲ. ಈಗಾದ್ರೂ ನಮ್ಗೆ ಆರ್ಗ್ಯಾನಿಕ್ ಇದೆ, ನೀವು ಏನದು ಬಕೆಟ್ ಅಲ್ಲೇ ನೀರೆಲ್ಲ ಹಾಕ್ಬಿಟ್ಟು ಯು ಕ್ಯಾನ್ ಅಂತ ಹೇಳ್ತಾರೆ. ಬಟ್ ಅವಾಗೆಲ್ಲ ಅದು ತುಂಬಾ ದೊಡ್ಡದು. ಆಮೇಲೆ ನೀವು ಮಹಾರಾಷ್ಟ್ರ ಸೈಡ್ ಎಲ್ಲ ನೋಡಿದಾಗ ವೆರಿ ಹ್ಯೂಜ್ ಗಣಪತಿ, ಅವ್ರನ್ನೆಲ್ಲ ಅಷ್ಟು ಚೆನ್ನಾಗಿ ಪೇಂಟ್ ಮಾಡಿ ಅಷ್ಟು ಚೆನ್ನಾಗಿ ವಿಜೃಂಭಿಸಿ ಅವ್ರನ್ನ ಬಿಟ್ಬಿಡ್ತಾರಲ್ಲ, ಅಯ್ಯೋ ಅನ್ನೋ ತರ ಬೇಜಾರಾಗುತ್ತೆ. ಈಗಲೂ ನೋಡಿದ್ರು ಒಂದ್ಸಲ ಬೇಜಾರಾಗತ್ತೆ ಅದು. ಅದೇ ಚಿಕ್ಕ ವಯಸ್ಸಲ್ಲಿ ಅಯ್ಯೋ ಸತ್ತೋಗ್ಬಿಡ್ತಾನಲ್ಲಪ್ಪ, ನೀರಲ್ಲಿ ಮುಳುಗ್ಬಿಡ್ತಾನೆ, ಹೆಂಗ್ ಉಸಿರಾಡ್ತಾನೆ ಅನ್ನೋ ತರ ಎಲ್ಲ ಅನ್ಕೊಂಡು ಹತ್ತಿದ್ದೆ. ಆಗಿಗೂ ಈಗಿಗೂ ಗಣಪತಿ ಹಬ್ಬದಲ್ಲಿ ಏನ್ ವ್ಯತ್ಯಾಸ ಕಾಣಿಸುತ್ತೆ? ವ್ಯತ್ಯಾಸ ನಂಗೆ ಆಚರಣೆ ತುಂಬಾ ಕಮ್ಮಿ ಆಗ್ಬಿಟ್ಟಿದೆ, ತುಂಬಾ ಕಡೆ ಕಮ್ಮಿ. ಅವಾಗ ಆ ಒಗ್ಗಟ್ಟಿರ್ತಿತ್ತಲ್ಲ, ಅಷ್ಟು ಜನ ನೀವು ನೋಡಿದ್ರೆ ಒಂದು ಏರಿಯಾದಲ್ಲಿ ಒಂದು ಗಣೇಶ ಅಂತ ಇಡೋರು, ಎಷ್ಟು ದೊಡ್ಡದು. ಈಗ ಬೈಫಕೇಟ್ ಆಗ್ಬಿಟ್ಟಿದೆ, ಎಲ್ಲ ಚಿಕ್ಕ ಚಿಕ್ಕ ಎಲ್ಲ ಕಡೆ ಬೈಫಕೇಟ್ ಆಗ್ಬಿಟ್ಟಿದೆ. ಆಮೇಲೆ ಇವಾಗೆಲ್ಲ BPOs ಅಲ್ಲಿ ಎಲ್ಲರೂ ನೋಡಿದಾಗ ಅವ್ರು ಯಾರು ಸೆಲೆಬ್ರೇಟ್ ಮಾಡೋಕ್ಕೆ ರೆಡಿ ಇಲ್ಲ. ಬಿಕಾಸ್ ಅವತ್ತಿನ ದಿವಸ ಕೆಲಸ ಮಾಡಿದ್ರೆ ನಿಮ್ಗೆ OT ಸಿಗುತ್ತೆ, ಎಕ್ಸ್ಟ್ರಾ ದುಡ್ಡು ಬರುತ್ತೆ. ಸೊ ನೋಬಡಿ ಈಸ್ ರೆಡಿ ಟು ಸೆಲೆಬ್ರೇಟ್. ಅಂದರೆ ತುಂಬ ಕಡೆ ಮರಿತಾ ಇದ್ದೀವಿ ಅಂತ ಅನಿಸುತ್ತೆ. ನಮ್ಮ ಪ್ರತಿಯೊಂದು ಆಚರಣೆಗೂ, ನಮ್ಮ ಪ್ರತಿಯೊಂದು ಆ ಆಚರಣೆ ಟೈಮಲ್ಲಿ ಇರುವಂತಹ ಫುಡ್ಗಳಿಗೂ ತುಂಬ ತುಂಬ ಪ್ರಾಮುಖ್ಯತೆ ಯಾಕೆ ಕೊಡ್ತಾರೆ ಅಂತಂದರೆ ಅದು ತುಂಬ ಮುಖ್ಯ ಇದೆ. ಆದರೆ ಅದನ್ನು ಯಾರು ಅಂದರೆ ಈಗಲೂ ಆಚರಿಸ್ತಾರೆ, ಇಲ್ಲ ಅಂತ ಇಲ್ಲ, ಬಟ್ ಬಹಳಷ್ಟು ಕಮ್ಮಿ ಆಗ್ಬಿಟ್ಟಿದ್ದಾವೆ. ಅದರಲ್ಲೂ ವೀಕೆಂಡ್ಸ್ ಎಲ್ಲ ಬಂತು ಅಂದರೆ ಬ್ಯಾಕ್ ಟು ಬ್ಯಾಕ್ ರಜೆ ಸಿಗುತ್ತೆ ಅಂತ ಹಬ್ಬ ಮಾಡೋದೇ ಬಿಟ್ಬಿಡ್ತಾರೆ. ಹೌದು, ಹಬ್ಬ ಮಾಡೋದು ಬಿಟ್ಬಿಡ್ತಾರೆ. ಆಮೇಲೆ ಅವಾಗೆಲ್ಲ ಅದೇ ನಾ ಹೇಳಿದ್ನಲ್ಲ ನೋಡಿ, ಅದನ್ನ ಹೆಂಗೆ ಎಳಿತಾರೆ ಅಂತಂದ್ರೆ ನಮಗೆ ಊಟ ಇಸ್ ವೆರಿ ಇಂಪಾರ್ಟೆಂಟ್. ಅದು ಆ ಒಂದು ಏನನ್ನೋದು ಆ ಇಂಪಾರ್ಟೆನ್ಸ್ ನಮ್ಗೆ ಯಾವಾಗ ಬರುತ್ತೆ, ನಾವು ಇಷ್ಟಪಟ್ಟು ಊಟ ಏನೇ ಆಗಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಅಡುಗೆ ಇಷ್ಟ ಆಗೇ ಆಗಿರುತ್ತೆ. ಸೊ ನಮ್ಮ ಪೂರ್ವಜರು ಎಷ್ಟು ಚೆನ್ನಾಗಿ ಆ ಟೈಮಿಗೆ ಏನು ಇಷ್ಟ ಆಗುತ್ತೆ, ಏನು ತಿನ್ನಬಾರ್ದು, ಏನು ತಿನ್ನಬೇಕು ಅನ್ನೋದನ್ನೆಲ್ಲ ತುಂಬ ಸೂಕ್ಷ್ಮವಾಗಿ ನೋಡಿ ತಂದಿದ್ದಾರೆ. ಸೊ ಅಟ್ಲೀಸ್ಟ್ ಸಮ್ಟೈಮ್ಸ್ ನಮ್ಗೆ ಹಬ್ಬ ಎಳಿಲ್ಲ ಅಂದ್ರೆ ಊಟ ಆದ್ರೂ ಎಳಿಯುತ್ತೆ ನಮ್ಗೆ. ಆಮೇಲೆ ಮನೆ ಎಲ್ಲರೂ ಸೇರಿ ಹಬ್ಬ ಮಾಡುವಂಥದ್ದು ಅದೆಲ್ಲ ತುಂಬಾ ಕಮ್ಮಿ ಆಗಿದೆ. ನಮ್ದು ಅಷ್ಟೇ, ಎಲ್ಲ ಏನದು ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗ್ತಾ 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 ಏನ್ ಮಾಡಕ್ಕಾಗಲ್ಲ. ಬಟ್ ಅದನ್ನ ಬಿಟ್ಕೊಡದೆ ಒಬ್ರು ದೊಡ್ಡವರಾಗಿ ನಡೆಸ್ಬೇಕು ಒಂದು ಫ್ಯಾಮಿಲಿಲಿ, ಅದು ನಮ್ಮ ಫ್ಯಾಮಿಲಿ ನಡೆಸ್ತಾರೆ. ಸೊ ಅದು ನಮ್ಗೆ ಬಹಳ ಖುಷಿ. ಇದು ನೋಡಕ್ ಬಹಳ ಕಮ್ಮಿ ಆಗ್ಬಿಟ್ಟಿದೆ ಈಗ, ಸೇರಿ ಎಂಜಾಯ್ ಮಾಡೋದು ಅದೆಲ್ಲ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ನನ್ಗೆ ಒಂದ್ ಚೇಂಜ್ ಬರ್ಬೇಕು ಅಂತ ಆಸೆ. ಏನ್ ಗೊತ್ತಾ ಇರೋದು, ಈ ಗಂಡ್ ಮಕ್ಳು ಎಲ್ರು ಸೇರಿ ಕೂರ್ಸಾರಲ್ಲ, ಹೆಣ್ಮಕ್ಳು ಸೇರಿ ಹೌದು ಕರೆಕ್ಟ್, ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಆ ಕ್ವೆಶ್ಚನ್ ನಂಗೆ ಯಾವಾಗ್ಲೂ ಇರ್ತಿದ್. ನಮ್ಮ ಅಮ್ಮಂಗೆ ಕೇಳ್ತಿದ್ದೆ, ಯಾಕೆ ಮಮ್ಮಿ ಹುಡುಗರೇ ಕಲೆಕ್ಷನ್ ಬರ್ತಾರ, ಹುಡುಗಿ ಗಣೇಶ ಕಲೆಕ್ಷನ್ ಅಂತ ನಮಗೂ ಒಂದು ರಿಸೀಟ್ ಕೊಡಿ, ನಾನು ಹೋಗಿ ಬರ್ತೀನಿ ಅಂತ ಹೇಳಿ ಅವರು. ಇಲ್ಲ ನನ್ಗೆ ಈಗ್ಲೂ ಆ ಕ್ವೆಶ್ಚನ್ ಇದೆ, ಯಾಕೆ ಯಾವ್ದು ಹೆಣ್ಮಕ್ಳು ಯಾಕೆ ಮಾಡಲ್ಲ ಅಂದ್ರೆ ಹೆಣ್ಮಕ್ಳು ಯಾಕೆ ಮಾಡಲ್ಲ ಅಂದ್ರೆ ಅದೊಂದು ಗಂಡ್ ಮಕ್ಳು ಮಾಡಿದಷ್ಟು ಜೋಶಲ್ಲಿ ಮಾಡಕ್ಕಾಗಲ್ಲ ಅಂತ. ಗಣಪತಿ ಸಿಕ್ಕಾಪಟ್ಟೆ ವೇಟ್ ಇರ್ತದೆ, ನಾವು 4 ಜನ ಸರಿ ಎತ್ಬಿಡ್ತೀವಿ, ಆದ್ರೆ ನೀವು ಒಂದು 8 ಜನ ಬೇಕು, 8 ಜನ ಹುಡುಗಿನ ಜೋಡಿಸ್ಕೊಂಡು ಕರ್ಕೊಂಡ್ ಬರೋದೇ ಕಷ್ಟ ನಿಮ್ಗೆ. ಹಾಗಾಗಿ ಅಂದ್ರೆ ಕೆಲವೊಂದು ಇದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡುವಂತಹ ಅಡಿಗೆ, ದೊಡ್ಡ ದೊಡ್ಡ ಸ್ಕೇಲ್ ಅಲ್ಲಿ ಮಾಡುವಂತಹ ಫಂಕ್ಷನ್ ಗಂಡ್ ಮಕ್ಳೇ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ. ಇನ್ನ ಗಣಪತಿ ಹಬ್ಬ ಏನಕ್ಕೆ ಆಚರಣೆ ಮಾಡ್ತಾರೆ ಅನ್ನೋದು ನಿಮ್ಗೆ
ಇಲ್ಲ 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 ಆಕ್ಚುಲಿ ನೀವು ಆಗ್ಲೇ ಹೇಳಿದ್ರಿ ನಂಗೆ ಆ ಪಾಯಿಂಟ್ ಅವಾಗ ನೆನಪಾಯ್ತು. ಅಂದ್ರೆ ಮುಂಚೆ ಎಲ್ಲ ಇದ್ದಷ್ಟು ಗಣಪತಿ ಹಬ್ಬ ಈಗ ಮಾಡ್ತಾ ಇಲ್ಲ ಅಂತ. ಗಣಪತಿ ಹಬ್ಬ ಸ್ಟಾರ್ಟ್ ಮಾಡಿದ್ದು ಸ್ವತಂತ್ರ ಬರೋದಕ್ಕಿಂತ ಮುಂಚೆ ಬ್ರಿಟಿಷರು ನಮ್ಮನ್ನ ಏನ್ ಆಳ್ತಾ ಇದ್ರು ಅವರ ವಿರುದ್ಧ ಹೋರಾಡೋದಕ್ಕೆ ಒಂದು ಗುಂಪು ಸೇರ್ಕೋಬೇಕಾಗಿತ್ತು. ಬ್ರಿಟಿಷರು ನಮ್ಮನ್ನ ಗುಂಪು ಸೇರಕ್ ಬಿಡ್ತಾ ಇರ್ಲಿಲ್ಲ. ಓಕೆ ಸೊ ಆ ಸಮಯದಲ್ಲಿ ಗಣಪತಿ ಹಬ್ಬವನ್ನ ನೆಪವಾಗಿ ಇಟ್ಕೊಂಡು ಎಲ್ಲರೂ ಗುಂಪು ಸೇರಿ ಬ್ರಿಟಿಷರ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು, ಸ್ವತಂತ್ರ ಹೋರಾಟದಲ್ಲಿ ಹೆಂಗ್ ಪಾಲ್ಗೊಳ್ಬೇಕು ಎನ್ನುವ ಉದ್ದೇಶದಿಂದ ಗಣಪತಿ ಹಬ್ಬ start ಆಯ್ತು. ಓ ವಾವ್, ಐ ಲೈಕ್ ಸಮಥಿಂಗ್ ನೈಸ್ ನೈಸ್. ಏನ್ ಅನ್ಸುತ್ತೆ ಇದನ್ನ ಕೇಳಿದ್ರೆ? ಸಖತ್ತಾಗಿದೆ. ಹೌದು, ಒಳ್ಳೆ ಟೆಕ್ನಿಕ್ ಅಲ್ಲ, ಏನ್ ಐಡಿಯಾ ಇದು. ಎಲ್ಲರೂ ಗುಂಪು ಸೇರಿ ಒಂದು ಓ ವೆರಿ ನೈಸ್. ಅಲ್ಲಿಂದ ಇಲ್ಲಿವರೆಗೂ ಗಣಪತಿ ಹಬ್ಬ ನಡ್ಕೊಂಡ್ ಬಂದಿದೆ. ವೆರಿ ನೈಸ್. ಓಕೆ ಓಕೆ ಫೈನ್. ಇನ್ನ ಅಶ್ವಿನಿ ಅವರ ಪರ್ಸನಲ್ ಲೈಫಿಗೆ ಬಂದ್ಬೋಣ. ಹಾ, ಭೀಮಾಗೆ ಬರೋದಕ್ಕಿಂತ ಮುಂಚೆ ಅಶ್ವಿನಿ ಅವರು ಏನ್ ಮಾಡ್ತಿದ್ರು? ಎಲ್ಲ ಸಾಕಷ್ಟು ಇಂಟರ್ವ್ಯೂನಲ್ಲಿ ಹೇಳಿದಿರಾ ನಾನು ಥಿಯೇಟರ್ ಆರ್ಟಿಸ್ಟ್ ಅಂತ. ಥಿಯೇಟರ್ಗೆ ಸೇರ್ಕೋಬೇಕು ಅಂತ ಅನ್ಸಿದ್ಯಾಕೆ, ಈ ಫೀಲ್ಡಿಗೆ ಬರಬೇಕು ಅಂತ ಅನ್ಸಿದ್ಯಾಕೆ, ಭೀಮಾ ಬರೋದಕ್ಕಿಂತ ಮುಂಚೆ ನೀವೇನ್ ಮಾಡ್ತಾ ಇದ್ರಿ? ಸ್ಪೀಡ್ ಪ್ಲಸ್ ಕರ್ನಾಟಕ